ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2012 ಮಾಡಲು ಒಂದು ಕಡಿಮೆ ರೇಟಲ್ಲಿ ಒಂದು ಟಾಟಾ AC ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿ ತೊಗೊಳಕ್ಕೆ ನಿಮಗೆ ಫುಲ್ ಕ್ಯಾಶ್ ಇಲ್ಲಂದ್ರೂ ಸಹ ಲೋನ್ ವ್ಯವಸ್ಥೆ ಕೂಡ ಇದೆ. ಇನ್ನು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸಹ ಸೇಲ್ಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡೋಕೆ ಹೋಗ್ಬೇಡಿ, ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಟಾಟಾ ಎಸಿನಾ? ಟಾಟಾ ಎಸಿ HT ಸರ್. HT ಮಾಡಲ ಸರ್? 2012. ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರ್ 4 ಓನರ್. ಕಿಲೋಮೀಟ್ರ್ ಸರ್? ಅದು 97,000 ಏನು ರನ್ ಆಗಿದೆ. ಓಕೆ. ಅಂದರೆ ಇಂಜಿನ್ ಬೇರೆ ಹಾಕಿದ್ದೀವಿ, ಎಕ್ಸ್ಟ್ರಾ ಇಂಜಿನ್. ಅಂದರೆ ಶೋರೂಮ್ ಇಂದ ಬಂದರೆ ಇಂಜಿನ್ ಎಲ್ಲ ಈಗ ಬೇರೆದು ಹಾಕಿದ್ರಾ? ಅಂದರೆ ಅದೇ ಇಂಜಿನ್ ಕೆಲಸ ಮಾಡಿಸಿದ್ದೀವಿ. ಹಾಂ. ಓಕೆ. ಗಾಡಿದು ಡಾಕ್ಯುಮೆಂಟ್ಸು ರನ್ನಿಂಗ್ ಇದಾವ? ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಇದೆ, ಎಲ್ಲ ಫ್ರೆಶ್ ಮಾಡಿಕೊಡ್ತೀನಿ. ಓಕೆ. ಅಂದರೆ ಈಗ ಪ್ರೆಸೆಂಟ್ ಲ್ಯಾಪ್ಸ್ ಆಗಿದ್ದಾವೆ, ತೊಗೊಳೋರಿಗೆ ಎಲ್ಲ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ? ಯಾವಾಗ ವ್ಯಾಪಾರ ಆಗ್ತೈತೆ ಅವಾಗ ಇಮಿಡಿಯೇಟ್ಲಿ ಫ್ರೆಶ್ ಆಗಿ ಇನ್ಸೂರೆನ್ಸ್ ಎಫ್ಸಿ ಎಲ್ಲ ಮಾಡಿಸ್ತೀವಿ. ಟೈರ್ ಎಲ್ಲ ಹೆಂಗಿದೆ ಸರ್? ಟೈರು ಹಿಂದಿಂದ ಒಂದು 80% ಇದೆ, ಮುಂದಿನ ಒಂದು 40. ಓಕೆ. ಈಗೆಲ್ಲ ರನ್ನಿಂಗ್ ಇದೆಯಾ? ಯೂಸ್ ಮಾಡ್ಬೋದಾ? ಎಲ್ಲ ಕಂಡೀಷನ್, ₹1 ಏನು ಖರ್ಚು ಮಾಡೋದಿಲ್ಲ. ಬಂದು ನೋಡ್ಕೊಳ್ರಿ, ಗಾಡಿ ನೋಡ್ಕೊಳ್ಳಿ. ಎಲ್ಲ ಓಕೆ ಇದೆ ಗಾಡಿಯಲ್ಲಿ. ಅದೆಲ್ಲ ಬಾಡಿ ಎಲ್ಲ ಪೇಂಟ್ ಮಾಡಿಸಿದ್ದೀನಿ. ಫುಲ್ ಬಾಡಿ ಆಗಿದೆ ಪೇಂಟು? ಫುಲ್ ಆಗಿದೆ. ಏನು ತೊಗೊಂಡವ್ರಿಗೆ ಏನು ಖರ್ಚಿಲ್ಲ, ಡಾಕ್ಯುಮೆಂಟ್ಸು ಮಾಡಿಕೊಡ್ತೀನಿ. ಓಕೆ. ಈಗ ಟಾಪ್ ಏನಾದರೂ ಇದೆಯಾ? ಏನೀಗ ಹೆಂಗಿದೆ ಸರ್ ಅದು? ಇಲ್ಲ ಸರ್, ಹೆಂಗಿದೆ ಹಂಗೆ. ಓಕೆ. ಸ್ಟೆಪ್ನಿ ಏನಾದರೂ ಇದೆಯಾ ಗಾಡೀಲಿ? ಸ್ಟೆಪ್ನಿ ಇದೆ, ಸ್ಟೆಪ್ನಿ ಜಾಕ್ ಎಲ್ಲ ಕೊಡ್ತೀನಿ. ಓಕೆ. ಈಗ ಗಾಡಿ ತೊಗೊಂಡು ಈಗ ಎಫ್ಸಿ ಇನ್ಸೂರೆನ್ಸ್ ಫ್ರೆಶ್ ನೀವು ಮಾಡಿಸ್ಕೊಡ್ತೀರಾ, ಅವ್ರು ಓಡಿಸ್ಕೊಬೋದು ಅಷ್ಟೇ? ಹೌದು ಸರ್, ಹೌದು. ಓಕೆ. ಗಾಡಿ ಇರೋದಿಲ್ಲ ಸರ್ ಇದು? ಇದು ಶಿವಮೊಗ್ಗ ಹತ್ರ ಶಿರ್ಸಿ. ಶಿವಮೊಗ್ಗ ಶಿರ್ಸಿ. ಹಾಂ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 1.75 ಹೇಳ್ತೀನಿ. ಮುಂದ್ಗಡೆ ಬರಲಿ ನಿಮ್ಮ ಕಡೆಯಿಂದ ಮಾಡಿಸ್ಕೊಡೋಣ, ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಓಕೆ. 1.75 ಹೆಚ್ಚು ಕಡಿಮೆ ಆಗುತ್ತೆ, ವಿತ್ CC ಕಂಡೀಷನ್ ಕೊಡ್ತೀರಾ? CC ಕಂಡೀಷನ್ ಕೊಡ್ತೀನಿ. ಲೋನ್ ಬೇಕಾದರೆ 1 ಲಕ್ಷ ಲೋನು ಮಾಡಿಕೊಡ್ತೀನಿ. 1 ಲಕ್ಷ? ಬ್ಯಾಲೆನ್ಸ್ ಅಮೌಂಟು 75,000 ಕಟ್ಟಿದ್ರೆ ಲೋನ್ ಆಗುತ್ತೆ? ಲೋನ್ ಆಗುತ್ತೆ. ಓಕೆ. ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ನಡೆಯುತ್ತಾ? ಎಲ್ಲಿಂದ ಬಂದ್ರೂ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ? ಹಾಂ, ಇದೇ ನಂಬರ್ ಸರ್. ಸರಿ ಸರ್. ಓಕೆ.